ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ.
ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ ಮೂಲಕ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣಾಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ ಕಿಟಕಿಯ